ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ತಂದೆಯಾದ ಕರ್ತನಿಗೆ ಕೋಟ್ಯಾನು ಕೋಟಿ ಕೋಟಿ ಧನ್ಯವಾದ. ಪರಮೇಶ್ವರ ಏಸಪ್ಪನಿಗೆ ಕೋಟಿ ಕೋಟಿ ಧನ್ಯವಾದ. ಹೋಲಿ ಸ್ಪಿರಿಟ್ಗೆ ಕೋಟಿ ಕೋಟಿ ಧನ್ಯವಾದ. ಥ್ಯಾಂಕ್ ಯು ಪರಮೇಶ್ವರ. ಈ ದಿನಕ್ಕಾಗಿ, ಈ ಜೀವನಕ್ಕಾಗಿ, ನಿನ್ನ ಕರುಣೆ, ನಿನ್ನ ಕೃಪೆಗಾಗಿ ಕೋಟಿ ಕೋಟಿ ಧನ್ಯವಾದ ಪರಮೇಶ್ವರ. ದೇವರಿಗೆ, ಮನುಷ್ಯರಿಗೆ ದೇವರು ಕೊಡಲಾರ್ದೆ ಯಾರಿಗೂ ಏನು ಸಿಗೋಕ್ಕೆ ಸಾಧ್ಯವಿಲ್ಲ ಅಂತ ನಿನ್ನ ವಚನ ಹೇಳುತ್ತೆ ಪರಮಾತ್ಮ. ಈ ದಿನ ನಮಗೆ ಕೊಟ್ಟು ಪ್ರಾರ್ಥಿಸುವ ಹಾಗೆ ನಮ್ಮನ್ನು ಪ್ರೇರೇಪಿಸಿ ಪ್ರಾರ್ಥನೆ ಕೇಳುವಾಗೆ ಇವ್ರನ್ನ ಬಲಪಡಿಸಿದ್ಯಾ. ಥ್ಯಾಂಕ್ ಯು ಪರಮೇಶ್ವರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ತಂದೆಯಾದ ಕರ್ತನೆ, ನೀವು ಇವ್ರ ಆತ್ಮದಲ್ಲಿ ಮಾತಾಡಿ ಪ್ರಾರ್ಥನೆ ಕೇಳುವಾಗ ಮಾಡಿದ್ಯಾ. ಥ್ಯಾಂಕ್ ಯು ಪರಮೇಶ್ವರ. ನಾನು ಇವ್ರನ್ನ ನಿಮ್ಮ ಪಾದಗಡೆ ಕರ್ಕೊಂಡು ಬರ್ತೀನಿ ಪರಮೇಶ್ವರ. ಥ್ಯಾಂಕ್ ಯು ಪರಮೇಶ್ವರ. ಇಡೀ ದಿನ ಇವ್ರನ್ನ ನೀನು ರಕ್ಷಿಸಿ ಕಾಪಾಡಿದ್ದಕ್ಕಾಗಿ ನಿಮಗೆ ಕೋಟಿ ಧನ್ಯವಾದ ಪರಮೇಶ್ವರ. ರಾತ್ರಿ ನೀನು ಮಲಗುವಾಗ ಸುಖವಾಗಿ ಮಲ್ಕೊಂಡು ಬೆಳಗ್ಗೆ ಹೇಳ್ತೀಯಾ, ಯಾಕಂದರೆ ಯೆಹೋವನು ನಿನ್ನನ್ನು ರಕ್ಷಿಸ್ತಾನೆ ಅಂತ ನಿನ್ನ ವಚನ ಹೇಳುತ್ತೆ ಪರಮೇಶ್ವರ. ಕೀರ್ತನೆಗಳು 3. ತಂದೆಯಾದ ಕರ್ತನೆ, ಇವ್ರನ್ನ ನೀನು ದಿನನಿತ್ಯ ಕಾಪಾಡಿ ರಾತ್ರಿನಲ್ಲಿ ರಕ್ಷಿಸಿ ಇವರ ಅಗತ್ಯತೆಗಳನ್ನ ಪೂರ್ತಿಗೊಳಿಸಿರುವಂಥ ಪರಮೇಶ್ವರನಿಗೆ ಕೋಟ್ಯಾನು ಕೋಟಿ ಕೋಟಿ ಧನ್ಯವಾದ ಪರಮೇಶ್ವರ. ಮನುಷ್ಯನಿಗೋಸ್ಕರ ನೀನು ಪ್ರಾಣನೇ ಕೊಟ್ಟಂಥ ಪರಮೇಶ್ವರ. ಕೇಳುವವರಿಗೆ ಪವಿತ್ರಾತ್ಮನ ಕೊಡ್ತೀಯ ಪರಮೇಶ್ವರ. ಇವರು ದಿನನಿತ್ಯ ಪವಿತ್ರಾತ್ಮನ ಸಹಾಯದಿಂದ ಬದುಕೋರಾಗಿದ್ದಾರೆ. ಪವಿತ್ರಾತ್ಮನ ಪ್ರೇರಣೆಯಿಂದ ಬದುಕೋರಾಗಿದ್ದಾರೆ. ಇವರು ಇಹಲೋಕದ ಆಚಾರ ವಿಚಾರಗಳನ್ನಲ್ಲ ಪರಮೇಶ್ವರ, ಪರಲೋಕದ ಆಚಾರಗಳಿಂದ ನಡೆಯೋರಾಗಿದ್ದಾರೆ ಪರಮೇಶ್ವರ. ಪರಮಾತ್ಮ, ಇವರು ನಿನ್ನನ್ನು ಅನುಸರಣೆ ಮಾಡುವಂಥವರಾಗಿದ್ದಾರೆ ಪರಮೇಶ್ವರ. ನೀನು ಹೇಗೆ ನಿನ್ನ ತಂದೆಯ ಕಾರ್ಯಗಳನ್ನ ನೆರವೇರಿಸಿದೆಯೋ ಈ ಭೂಲೋಕದಲ್ಲಿ ಪರಮೇಶ್ವರ, ಅದೇ ರೀತಿ ಇವರು ನಿನ್ನ ವಚನದಲ್ಲಿ ನೆಲೆಗೊಂಡು ವಚನನ ಪೂರ್ತಿ ಮಾಡೋರಾಗಿದ್ದಾರೆ ಪರಮೇಶ್ವರ. ವಚನ ಏನು ಹೇಳುತ್ತೆ ಅದರ ಪ್ರಕಾರ ಬದುಕುವವರಾಗಿದ್ದಾರೆ ಪರಮಾತ್ಮ. ಕಣ್ಣಿಗೆ ಕಾಣೋದನ್ನಲ್ಲ, ವಚನ ಏನು ಹೇಳುತ್ತೋ ಅದನ್ನು ನಂಬಿ ಬದುಕೋರಾಗಿದ್ದಾರೆ ಪರಮೇಶ್ವರ. ನೀ ಹನ್ನೊಳನ್ನ ಹೇಗೆ ನೀನು ಬ್ಲೆಸ್ ಮಾಡಿದ್ಯೋ ಅದೇ ರೀತಿ ಪ್ರತಿಯೊಬ್ಬ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರನ್ನ ನಿನ್ನ ಮಕ್ಕಳಿಂದ ಬ್ಲೆಸ್ ಮಾಡಿದ್ಯಾ. ಯೆಹೋವನ ಉತ್ತಮವಾದ ಬಹುಮಾನ ಪುತ್ರ ಸಂತಾನ ಹೇಳಿದ್ಯಾ. ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರು ಮಗನ ಪಡ್ಕೊಂಡಿದ್ದಾರೆ ಪರಮೇಶ್ವರ. ಯೆಹೋವನ ಬಹುಮಾನನ ಪಡ್ಕೊಂಡಿದ್ದಾರೆ, ಮಗುನ ಪಡ್ಕೊಂಡಿದ್ದಾರೆ, ಗಂಡ ಮಗುನ ಪಡ್ಕೊಂಡಿದ್ದಾರೆ ಪರಮೇಶ್ವರ. ಯೇಸು ನಾಮದಿಂದ, ಯೇಸುನ ರಕ್ತದಿಂದ ಪಿತಾ ಪರಮೇಶ್ವರ. ತಂದೆಯಾದ ಕರ್ತನೆ, ನೀನು ಕರೆದಂಥ ಮದುವೆಯಲ್ಲಿ ಹೇಗೆ ನೀನು ಕಾರ್ಯ ಮಾಡಿದ್ಯೋ ಪರಮೇಶ್ವರ, ಅದೇ ರೀತಿ ಯಾರ ಜೀವನದಲ್ಲಿ ನೀನು ಇದೆಯೋ ಅವ್ರ ಜೀವನದ ದ್ರಾಕ್ಷಾರಸ ನೀ ಮಾಡಿದ್ಯಾ. ಅವ್ರ ಮದುವೆನ ನೀ ಮಾಡಿದ್ಯಾ. ಅವ್ರ ಮದುವೆ ದ್ರಾಕ್ಷಾರಸ ನೀನು ಮಾಡಿದ್ಯಾ ಪರಮೇಶ್ವರ. ತಂದೆಯ ಕರ್ತನೆ, ನೀನು ದ್ರಾಕ್ಷಾರಸ ಮಾಡಿದಂತೆ ಇವ್ರ ಜೀವನ ಸಿಹಿಯಾದ ನೀರನ್ನಾಗಿ ಮಾಡಿದ್ಯಾ ಪರಮೇಶ್ವರ. ತಂದೆಯಾದ ಕರ್ತನೆ, ಕಣ್ಣಿಲ್ಲಾರ್ದವ್ರಿಗೆ ಹೇಗೆ ನೀನು ಕಣ್ಣನ್ನು ಕೊಟ್ಟಿಯೋ ಪರಮೇಶ್ವರ, ಇವ್ರ ಆತ್ಮಿಕ ಕಣ್ಣುಗಳನ್ನ ತೆರೆಸಿದ್ಯಾ ಪರಮಾತ್ಮ. ಇವರು ದೇಹದಿಂದ ದೇಹಕ್ಕೆ ಏನು ಬೇಕೋ ಅದನ್ನು ಕೊಡದೆ ಆತ್ಮ ಏನು ಹೇಳುತ್ತೋ ಅದರ ಪ್ರಕಾರ ಬದುಕಿದ್ದಾರೆ ಪರಮೇಶ್ವರ. ಯೇಸು ನಾಮದಿಂದ ಇವ್ರ ಮಕ್ಕಳು ಹೇಗೆ ಸಮುವೇಲನು ಹೇಗೆ ನಿನ್ನನ್ನು ನೋಡಿದ್ನೋ, ನಿನ್ನ ಆವಾಜನ್ನು ಕೇಳಿದ್ನೋ, ಅದೇ ರೀತಿ ಇವ್ರ ಮಕ್ಕಳು ನಿನ್ನ ಪ್ರಾರ್ಥಿಸಿ ನಿನ್ನ ಆವಾಜನ್ನು ಕೇಳೋರಾಗಿದ್ದಾರೆ ಪರಮೇಶ್ವರ. ಈ ಪ್ರಾರ್ಥನೆ ಇವರು ಕೇಳಿದಂಥ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿದ್ಯಾ. ಇವ್ರು ಶೇರ್ ಮಾಡಿ ಇವರು ನಿನ್ನ ಬ್ಲೆಸ್ ಮಾಡಿದ್ದಾರೆ. ಇವ್ರು ಶೇರ್ ಮಾಡುವಾಗ ಇವ್ರಿಗೆ ನೀನು ಫಲ ಕೊಡು ಪರಮಾತ್ಮ. ಇವ್ರು ನಿನ್ನ ಕಾರ್ಯ ಮಾಡಿದಂತೆ ಈ ಪ್ರಾರ್ಥನೆ ಶೇರ್ ಮಾಡಿದವರು ಎಲ್ಲರೂ ಫಲವನ್ನು ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಪ್ರಾರ್ಥನೆ ಕೇಳೋರು ಬ್ಲೆಸ್ ಆಗಿದ್ದಾರೆ. ಇವರು ಪ್ರಾರ್ಥನೆ ಕೇಳುವಾಗ ಇವರು ಪವಿತ್ರಾತ್ಮನಿಂದ ತುಂಬಿದ್ದಾರೆ ಇನ್ ದ ನೇಮ್ ಆಫ್ ಜೀಸಸ್. ಇವರ ವಿರೋಧವಾಗಿ ಹುಟ್ಟುವಂಥ ಎಲ್ಲ ಶಬ್ದ ಕ್ಯಾನ್ಸಲ್ಡ್ ಆಗಿದೆ, ನಾಶವಾಗಿದೆ. ಇವ್ರ ವಿರೋಧವಾಗಿ ಹುಟ್ಟುವಂಥ ಎಲ್ಲ ಶಬ್ದ ಕ್ಯಾನ್ಸಲ್ ಆಗಿದೆ ಇನ್ ದ ನೇಮ್ ಆಫ್ ಜೀಸಸ್. ಯು ಆರ್ ಬ್ಲೆಸ್ ಇನ್ ದ ನೇಮ್ ಆಫ್ ಜೀಸಸ್.